ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಮ್ಮ ಜೊತೆಗಿದ್ದಾರೆ ಶ್ರೀನಿವಾಸ್ ಅವರು ಕಂಪ್ಲೀಟಾಗಿ ಫೈರ್ ಎಕ್ಸಿಸ್ಟರ್ ಅಂದರೆ ಬೆಂಕಿ ಅಪಘಾತ ಆದಾಗ ಹೇಗೆ ಅದನ್ನು ತಡೆಗಣಿಸೋದು ಮತ್ತು ಆ ಮೆಷಿನನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಇವತ್ತು ಅವ್ರ ನಮಗೆ ತಿಳಿಸ್ಕೊಡ್ತಾರೆ. ಬನ್ನಿ ನೋಡ್ತಾ ಏನಂದರೆ ಫೈರ್ ಎಸ್ಟಿಮಿಷರ್ ಇದು ಬೆಂಕಿ ಹಾಸುವ ಸಾಧನ. ಇದು ಬಂದ್ಬಿಟ್ಟು ನಿಮ್ದು ಯಾವುದೇ ಫೈರ್ ಆದರೆ ಅದಕ್ಕೆ ಯೂಸ್ ಮಾಡಿ ಫೈರ್ನ ಕಟ್ ಆಫ್ ಮಾಡ್ಬೋದು. ಫೈರಲ್ಲಿ 3 ಎಲಿಮೆಂಟ್ಸ್ ಇರುತ್ತೆ. ಒಂದು ಆಕ್ಸಿಜನ್, ಒಂದು ಓವರ್ ಟೆಂಪ್ರೇಚರ್, ಒಂದು ವಸ್ತು ಏನಾದರೂ ಐಟಮ್ ಆಗ್ಬೋದು. ಅದಕ್ಕೆ ಇದನ್ನ ಯೂಸ್ ಮಾಡಿ ಆಫ್ ಮಾಡ್ಬೋದು. ಫೈರಲ್ಲಿ ಕ್ಲಾಸಸ್ ಮೆನ್ಷನ್ ಮಾಡಿದ್ದಾರೆ. ಎ ಕ್ಲಾಸ್, ಬಿ ಕ್ಲಾಸ್, ಸಿ ಕ್ಲಾಸ್, ಡಿ ಕ್ಲಾಸ್, ಇ ಕ್ಲಾಸ್ ಅಂತ. ಇಲ್ಲಿ ನೋಡ್ಬೋದು ನೀವು ABCD ಅಂತ ಹಾಕಿದ್ದಾರೆ. ABCD ಅಂತ. ಇದು ಬಂದ್ಬಿಟ್ಟು BC ಅಂತ ಹಾಕಿದ್ದಾರೆ. ಎ ಕ್ಲಾಸ್ ಏನಂದ್ರಪ್ಪ, ಫುಡ್ಡು, ಪೇಪರು, ಬಟ್ಟೆ ಇದೆಲ್ಲ ಇದೆಯಲ್ಲ, ಇದಕ್ಕೆ ನೀರು ಹಾಕಿದ್ರೆ ಬೇಗ ಆಫ್ ಆಗುತ್ತೆ. ಬಿ ಕ್ಲಾಸ್ ಮೀನ್ಸ್ ಆಫ್ ಮೆಕ್ಯಾನಿಕಲ್ ಫೋಮ್, ಆಯಿಲ್, ಪೆಟ್ರೋಲ್, ಕೆರೋಸಿನ್, ಟಿನ್ನರ್, ಆ ಥರದಕ್ಕೆ ಬಿ ಕ್ಲಾಸ್ ಯೂಸ್ ಬರುತ್ತೆ. ಸಿ ಕ್ಲಾಸ್ ಅಂದ್ರೆ LPG, ಈಥೇನ್, ಮೀಥೇನ್ ಗ್ಯಾಸಸ್ ಇದು ಬರುತ್ತಲ್ಲ ಅದು. ಡಿ ಕ್ಲಾಸ್ ಮೀನ್ಸ್ ಆಫ್ ಲೋಹ, ಮೆಟಲ್ಸು ಮತ್ತೆ ಕ್ರಾಕರ್ಸ್, ಪಟಾಕಿ ಬರುತ್ತಲ್ಲ ಅದನ್ನ. ಮೇನ್ ಬಂದ್ಬಿಟ್ಟು ಇ ಕ್ಲಾಸ್ ಫೈರ್, ಎಲೆಕ್ಟ್ರಿಕಲ್ ಫೈರ್ ನಿಮ್ಮ ಸರ್ವರ್, ಕಂಪ್ಯೂಟರ್ ಯಾವುದೇ ಆಗಿರ್ಬೋದು. ಈ BC ಅನ್ನೋದನ್ನ ಯೂಸ್ ಮಾಡಬೇಕು. ಈ BC ಅನ್ನೋದು ಯೂಸ್ ಮಾಡಿದ್ರೆ ಅದು ಬೇಗ ಫೈರ್ ಕಟ್ ಆಫ್ ಆಗಿ ಮತ್ತೆ ರೀಕಂಡೀಷನ್ ವರ್ಕ್ ಬರುತ್ತೆ. ಇದು ಬರುತ್ತೆ ಏನಪ್ಪಾ ಅಂದ್ರೆ, ಇದೇನಂದ್ರೆ ಮೋನೋ ಅಮೋನಿಯಂ ಪೌಡರ್ ಮತ್ತೆ ನೈಟ್ರೋಜನ್ ಗ್ಯಾಸ್ ಕಂಪ್ರೆಸರ್ ಇರುತ್ತೆ. ಅದರಿಂದ ಸ್ವಲ್ಪ ಬೆಸ್ಟ್ ಗಲೀಜಾಗುತ್ತೆ ಅಷ್ಟು ಜಾಗ. ಎರಡರಿಂದನೂ ಫೈರ್ ಕಟ್ ಆಫ್ ಆಗುತ್ತೆ. ಇದು ಯಾವಾಗ್ಲೂ ಗ್ರೀನ್ ಇಂಡಿಕೇಶನ್ ಅಲ್ಲಿ ಇರಬೇಕು. ಗ್ರೀನ್ ಅಲ್ಲಿ ಇದ್ರೆ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರುತ್ತೆ ಅಂತ. ಲೆಫ್ಟ್ ರೆಡ್ ಬಂದ್ರೆ ಇದ್ರ ಒಳಗಡೆ ಇರೋದು ಪ್ರೆಷರ್ ಹೊಂಟೋಗಿರುತ್ತೆ ಅಂತ. ರೈಟ್ ಸೈಡ್ ಬಂದ್ರೆ ಓವರ್ ಪ್ರೆಷರ್ ಇದೆಯಾ ಅಂತ. ಈಗ ನೋಡಿ, ಇದು ಕರೆಕ್ಟ್ ಆಗಿ ಗ್ರೀನ್ ಅಲ್ಲಿ ಇದೆ ಇಂಡಿಕೇಶನ್. ಇದನ್ನ ಯಾವ ತರ ಯೂಸ್ ಮಾಡಬೇಕು ಅಂದ್ರೆ, ನೋಡಿ ಇದು ಎಲೆಕ್ಟ್ರಿಕಲ್ ಫೈರ್ಗೆ ಪಿನ್, ಸೇಫ್ಟಿ ಪಿನ್ ನೋಡಿ, ಕೈಯಲ್ಲಿ ತೆಗೆದ್ರೆ ಬಂದ್ಬಿಡುತ್ತೆ. ಇದು ಲೆಫ್ಟ್ಗೆ ಅಂದ್ರೆ ಲೆಫ್ಟ್ ತಿರುಗುತ್ತೆ, ರೈಟ್ಗೆ ಅಂದ್ರೆ ರೈಟ್ ತಿರುಗುತ್ತೆ. ಇಲ್ಲಿ ಯಾವುದೇ ತರ ಗಲೀಜಾಗ್ಲಿಲ್ಲ. ಫೈರ್ ಬಿಟ್ಟೆ ಆಫ್ ಮಾಡಿದೆ, ಕಟ್. ಇದರಿಂದ ಏನಾಗುತ್ತೆ, ಗ್ಯಾಸ್ ಇದು ಕಾರ್ಬನ್ ಡೈಆಕ್ಸೈಡ್. ಇದು ಬಂದ್ಬಿಟ್ಟು ನಿಮ್ಗೆ ನೋಡಿ ಸಿಂಪಲ್ ಮೆಥಡ್. ಇಲ್ಲೊಂದು ಟ್ಯಾಗ್ ಕೊಟ್ಟಿದ್ದೀವಿ, ಅಲ್ಲೂ ಟ್ಯಾಗ್ ಕೊಟ್ಟಿದ್ದೀವಿ. ಕೈಯಲ್ಲೇ ಹಿಂಗ್ ಕಿತ್ತಿದ್ರೆ ಬಂತು. ಈ ಪಿನ್ ತೆಗಿಲಿಲ್ಲ ಅಂದ್ರೆ ಇದು ಪ್ರೆಸ್ ಆಗೋದೇ ಇಲ್ಲ. ಈ ಪಿನ್ ರಿಮೂವ್ ಮಾಡಬೇಕು, ಈ ಸೇಫ್ಟಿ ಕ್ಲಿಪ್ ತೆಗಿಬೇಕು. ನನ್ನ ಮೇಲೆ ಹೊಡೆದ್ರೆ ಈ ಬೇಸ್ ಆಫ್ ದ ಫೈರ್ ಕೆಳಗಡೆ ಹೊಡಿಬೇಕು. ಯಾಕಂದ್ರೆ ಅಲ್ಲಿ ಮೇಲ್ಗಡೆ ಹೊಡೆದ್ರೆ ಧೂಳ ಹಾಕೊಂಡು ಹೋಗುತ್ತೆ. ಕೆಳಗಡೆ ಹೊಡೆದ್ರೆ ಇದು ಒಳಗಡೆ ಸ್ವಲ್ಪ ಬೆಸ್ಟ್ ಆಗುತ್ತೆ. ಇದು ಪೌಡರ್, ಇದು ಪೌಡರ್ ಬಿಟ್ರೆ ಆಫ್ ಆಗುತ್ತೆ. ಇವಾಗ ಏನಾಗುತ್ತೆ, ಇಂಡಿಕೇಶನ್ ಈ ಕಡೆ ಐತಲ್ಲ, ಈ ಕಡೆ ಡೌನ್ ಆಗುತ್ತೆ. ಎರಡು ಯೂಸ್ ಮಾಡ್ಬೋದು, ಏನಾಗುತ್ತೆ. ಇದು ಕಾರ್ಬನ್ ಡೈಆಕ್ಸೈಡ್. ಎಲೆಕ್ಟ್ರಿಕಲ್ ಫೈರ್ಗೆ ಇದನ್ನ ಯೂಸ್ ಮಾಡಬೇಕು, ಎಲ್ಲ ಫೈರ್ಗೆ ಇದನ್ನ ಯೂಸ್ ಮಾಡಬೇಕು. ಅದರಿಂದ ಏನಾಗುತ್ತೆ, ಇದು ಎಲ್ಲಾ ಫೈರ್ಗೂ ಯೂಸ್ ಮಾಡ್ಬೋದು. ಬಟ್ ಇದ್ರಲ್ಲಿ ಪೌಡರ್ ಬರುತ್ತೆ. ಇದು ಎಲೆಕ್ಟ್ರಿಕಲ್ ಫೈರ್ಗೆ ತುಂಬಾ ಒಳ್ಳೇದು. UPS, ಕಂಪ್ಯೂಟರ್ ಮತ್ತೆ ಇದೆಯಲ್ಲ, ಇದು ನಾನೇ ಫಿಟ್ ಮಾಡಿದ್ದು. ಅದರಿಂದ ಏನು ಅಂದ್ರೆ, ಫಸ್ಟ್ ಎಲೆಕ್ಟ್ರಿಕಲ್ ಫೈರ್ ಇದನ್ನ ಯೂಸ್ ಮಾಡಿ, ಅದಾಗ್ಲಿಲ್ಲ ಅಂದ್ರೆ ಅದನ್ನ ಇದು ಓನ್ಲಿ ಎಲೆಕ್ಟ್ರಿಕಲ್ ಫೈರ್ಗೆ ಬೆಸ್ಟ್ ಯೂಸ್ ಮಾಡಬೇಕು. ಅದು ಎಲ್ಲ ಫೈರ್ಗೂ ಯೂಸ್ ಮಾಡಬೇಕು. ಆಯ್ತಾ, ಅರ್ಥ ಆಯ್ತಾ? ಯಾವ ತರ ಇದು ಬಂದ್ಬಿಟ್ಟು ರೊಟೇಟೆಡ್ ಆಂಟಿ ಕ್ಲಾಕ್ ವೈಸ್. ನಾವು ಯಾವ ಕಡೆ ಬೇಕಾದ್ರೂ ರೊಟೇಟ್ ಮಾಡ್ಬೋದು. ಓಪನ್ ಕ್ಲೋಸ್. ಇದು ಬಂದ್ಬಿಟ್ಟು ನಮಗೆ ಬರೀ ಪ್ರೆಸ್ ಮಾಡೋದು, ಬಿಟ್ರೆ ಆಫ್ ಆಗುತ್ತೆ. ಲಿವರ್ ಬಿಟ್ರೆ ಆಫ್ ಆಗುತ್ತೆ. ಅದು ಫುಲ್ಲು ಪೌಡ್ರೇ ಬರುತ್ತಾ? ಪೌಡ್ರೆ 5 kg ಫುಲ್ ಪೌಡ್ರೇ ಇರುತ್ತೆ. ಏನಿಲ್ಲ. ಯಾವ ತರ ಯೂಸ್ ಮಾಡೋದನ್ನು ನಿಮ್ಗೆ ಮೆನ್ಷನ್ ಮಾಡಿರ್ತಾರೆ. ಯಾವ ತರ ಯಾವ್ದಾವ್ದಕ್ಕೆ ಯಾವ್ದಾವ್ದು ಹಾಕ್ಬೇಕು ಅಂತಾನು ಇದ್ ಮಾಡಿರ್ತಾರೆ. ಇದು ಯಾವ್ದೇ ತರ ಕಣ್ಣು, ಕಿವಿ, ಮೂಗು, ಬಾಯಿಗೆ ಬಿದ್ರೆ ಏನು ಆಗೋದಿಲ್ಲ. ಅದರಿಂದ ನಿಮ್ಮ ಹೆಸರು ಸರ್? ನನ್ನ ಹೆಸರು ಶ್ರೀನಿವಾಸ್. ಥ್ಯಾಂಕ್ ಯು ಸರ್. ಸರಿ ಸ್ನೇಹಿತರೆ, ಇಷ್ಟೊತ್ತು ನೋಡಿದ್ರಲ್ಲ, ಶ್ರೀನಿವಾಸ್ ಅವರು ಎಷ್ಟು ಅದ್ಭುತವಾಗಿ ಫೈರ್ ಎಕ್ಸ್ಟಿಂಗ್ವಿಷನ್ ಅಂದರೆ ಬೆಂಕಿ ಹಾಯಿಸುವ ಸಾಧನವನ್ನು ಹೇಗೆ ಯೂಸ್ ಮಾಡೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದು ಇನ್ನೂ ಯಾರಿಗೂ ಗೊತ್ತಿಲ್ಲ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಮತ್ತು ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು.